ರಾಮು ಅಣ್ಣ ಕರ್ನಾಟಕದಿಂದ ಮುಂಬೈ ನಗರಕ್ಕೆ ಕೆಲಸದ ಸಲುವಾಗಿ ಬರ್ತಾರೆ. ಓದು ಬರಹ ಇಲ್ಲದ ಕಾರಣ ಅವರಿಗೆ ಯಾವುದೇ ಕೆಲಸ ಸಿಗೋದಿಲ್ಲ. ಅವರಿಗೆ ಅದು ಬಹಳ ಕಷ್ಟವಾಗಿತ್ತು. ಸುಮ್ನೆ ಇಷ್ಟು ದೊಡ್ಡ ಸಿಟಿಗೆ ಬಂದ್ಬಿಟ್ವಿ ನಾವು. ಅಲ್ಲೇ ಇದ್ದು ಯಾವ್ದಾದ್ರು ಕೆಲ್ಸನ ಹುಡುಕ್ಬೋದಾಗಿತ್ತು. ಕಷ್ಟಪಟ್ಟು ಅಲ್ದಾಡಿದ್ರೇನೆ ನಮಗೇನಾದ್ರೂ ಸಿಗೋದು. ಇದನ್ನ ಯಾವತ್ತೂ ಮರಿಬೇಡ. ನೀವು ಸಮಾಧಾನದಿಂದ ಇರಿ, ಒಂದಲ್ಲ ಒಂದ್ ಕೆಲ್ಸ ಖಂಡಿತ ಸಿಗುತ್ತೆ. ನನ್ನಂತ ಅವಿದ್ಯಾವಂತನಿಗೆ ಹೇಗ್ ಕೆಲ್ಸ ಸಿಗುತ್ತೆ? ಈ ಸಿಟಿ ಓದೋರಿಗೆ ಮಾತ್ರನಮ್ಮ. ಇಲ್ಲಿ ನನ್ನಂತ ಅವಿದ್ಯಾವಂತನಿಗೆ ಯಾವ ಕೆಲ್ಸನೂ ಸಿಗೋದೇ ಇಲ್ಲ. ನನಗ್ ತುಂಬಾ ಬೇಜಾರಾಗ್ತಾ ಇದೆಯಮ್ಮ. ನನಗೇನು ಅರ್ಥನೇ ಆಗ್ತಿಲ್ಲ. ಏನ್ ಮಾಡ್ಲಿ ಏನ್ ಬಿಡ್ಲಿ? ಹೀಗೆ ನಡೀತಾ ಇದ್ರೆ ನಾವು ವಾಪಸ್ ನಮ್ಮ ಊರಿಗೆ ಹೋಗ್ಬೇಕಾಗುತ್ತೆ. ಯಾವ್ದಾದ್ರೂ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನಾವೇ ಸ್ವತಃ ಒಂದು ಉದ್ಯಮನ ಶುರು ಮಾಡೋಣ. ಆದ್ರೆ ನಾವೆಲ್ಲ ಏನ್ ಶುರು ಮಾಡೋದು? ನಮ್ಮ ಹತ್ರ ಅಷ್ಟೊಂದು ದುಡ್ಡೇ ಇಲ್ವಲ್ಲ. ನಮ್ದೇ ಓನ್ ಅಂಗಡಿ ಹಾಕೋದಕ್ಕೂ ಇಲ್ಲ ನಮ್ಮ ಹತ್ರ. ನಿನ್ ಒಡವೆಗಳನ್ನ ಮಾರಿನೇ ಅಲ್ವಾ ನಾವ್ ಇಲ್ಲಿವರೆಗೂ ಬಂದಿರೋದು. ನಮ್ಮ ಅಪ್ಪನ ಹತ್ರ ಅಜ್ಜನ ಹತ್ರ ಒಳ್ಳೆ ಜಮೀನು ದುಡ್ಡು ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಅಯ್ಯೋ ದೇವ್ರೆ, ಎಂತ ಪರೀಕ್ಷೆ ಮಾಡ್ತಾ ಇದೀಯಾ? ನಾವ್ ನಮ್ದೇ ಒಂದು ಸ್ವಂತ ಅಂಗಡಿ ಇಟ್ಟು ದೋಸೆ ಮಾಡೋ ಕೆಲ್ಸ ಯಾಕೆ ಮಾಡ್ಬಾರ್ದು? ಅದಕ್ಕೆ ಬಹಳ ಹಣದ ಅವಶ್ಯಕತೆನೂ ಇಲ್ಲ. ಹಾ ನೀನ್ ಸರಿಯಾಗಿ ಹೇಳ್ದೆ. ಈ ಕೆಲ್ಸಕ್ಕೆ ಓದೋನ್ ಅವಶ್ಯಕತೆನೂ ಇಲ್ಲ, ದುಡ್ಡಿನ ಅವಶ್ಯಕತೆನೂ ಇಲ್ಲ. ನಡಿ, ಇವತ್ತಿಂದನೇ ನಾವು ಶುರು ಮಾಡೋಣ. ಆ ದೇವರ ಹೆಸರು ಹೇಳಿ ನಾವು ನಮ್ ವ್ಯಾಪಾರನ ಇವತ್ತಿಂದನೇ ಶುರು ಮಾಡೋಣ. ರಾಮು ಅಣ್ಣ ಮತ್ತೆ ಅವ್ರ ಹೆಂಡತಿ ಸುನಿತಾ ನಗರದ ಮುಖ್ಯ ರಸ್ತೆಯಲ್ಲಿ ಅಂಗಡಿ ಇಟ್ರು. ಮತ್ತೆ ದೋಸೆ ಮಾಡಕ್ಕೆ ಸಹ ಶುರು ಮಾಡಿದ್ರು. ಬನ್ನಿ ಅಣ್ಣ, ಬಿಸಿ ಬಿಸಿ ದೋಸೆ ತಿನ್ನಿ. ಸುನಿತಾ ಅವ್ರ ಮಾತ್ ಕೇಳಿ ಜನ ಬಂದು ಅಂಗಡಿ ಹತ್ರ ಸೇರಿದ್ರು. ದೋಸೆ ಆರ್ಡರ್ ಸಹ ಮಾಡ್ಬಿಟ್ರು. ಹೊಸ ಅಂಗಡಿ ಇಟ್ಟಿದ್ದೀರಾ ನೀವು ಇಲ್ಲಿ? ಹಾ, ಇವತ್ತೇ ಶುರು ಮಾಡಿದ್ದು. ಎಷ್ಟು ಒಂದು ದೋಸೆ ಬೆಲೆ? ಇವತ್ತು ಮೊದಲ ದಿನ ಅಲ್ವಾ, ಅದಕ್ಕೆ ನಾವ್ ಯಾರ ಹತ್ರನೂ ಹಣ ತಗೊಳ್ತಿಲ್ಲ. ಮೊದ್ಲು ನೀವು ದೋಸೆ ತಿನ್ನಿ, ಆಮೇಲೆ ಹೇಳಿ ಹೇಗಿತ್ತು ಅಂತ. ರಾಮು ಅಣ್ಣ ಜನರಿಗೆ ದೋಸೆ ಮಾಡ್ಕೊಡ್ತಿದ್ರು. ಜನ ಅದನ್ನ ಖುಷಿಯಿಂದ ತಿಂತಿದ್ರು. ದೋಸೆ ಬಹಳ ಚೆನ್ನಾಗಿತ್ತು. ನೀವು ಮಾಡ್ತಾ ಇರೋ ದೋಸೆ ಬಹಳ ಚೆನ್ನಾಗಿದೆ. ನೀವು ಯಾವ್ದಾದ್ರೂ ದೊಡ್ಡ ಹೋಟೆಲ್ನಲ್ಲಿ ಇರ್ಬೇಕಿತ್ತು. ಇಲ್ಲ ಬೇಡಮ್ಮ, ನನಗೋಸ್ಕರ ಇದೇ ಸಾಕು. ಒಂದ್ ವೇಳೆ ನಿಮಗೆ ನನ್ನ ದೋಸೆ ಇಷ್ಟ ಆದ್ರೆ ನೀವು ಪ್ರತಿದಿನ ಇಲ್ಲೇ ಬಂದು ದೋಸೆನ ತಿನ್ಕೊಂಡು ಹೋಗಿ. ನೀವು ತಿನ್ನಿ, ಮತ್ತೆ ನಿಮ್ಮ ಮಕ್ಕಳಿಗೂ ತಿನ್ಸಿ. ನಮ್ಮ ಅಂಗಡಿಯ ದೋಸೆ ಒಂದ್ಸಲ ಯಾರು ತಿಂತಾನೋ ಅವನು ಪ್ರತಿದಿನ ನಗ್ತಾ ಇರ್ತಾನಮ್ಮ. ಹಾ, ನಾನು ದಿನ ಬರ್ತೀನಿ. ಮತ್ತೆ ನನ್ ಗೆಳತಿಯರ್ನ ಸಹ ಕರ್ಕೊಂಡ್ ಬರ್ತೀನಿ. ಮತ್ತೆ ಅವರಿಗೂ ಸಹ ನಿಮ್ಮ ದೋಸೆ ರುಚಿ ಗೊತ್ತಾಗ್ಲಿ. ಮಾರನೇ ದಿನ ರಾಮು ಅಣ್ಣ ಅಂಗಡಿ ಹತ್ರ ಜನರು ಬರಕ್ಕೆ ಶುರು ಮಾಡ್ತಾರೆ. ರಾಮು ಅಣ್ಣ ಮಾಡಿದ ದೋಸೆ ಎಲ್ಲಾ ಜನರಿಗೂ ಇಷ್ಟ ಆಗತ್ತೆ. ಮತ್ತೆ ಜನ ದೋಸೆ ತಿನ್ನೋದ್ರ ಜೊತೆಗೆ ಮನೆಗೆ ಸಹ ಪಾರ್ಸೆಲ್ ತಗೊಂಡ್ ಹೋಗ್ತಾರೆ. ಇದ್ರಿಂದ ರಾಮು ಅಣ್ಣಂಗೆ ಒಳ್ಳೆ ಬಿಸ್ನೆಸ್ ಆಗತ್ತೆ. ನೀನ್ ನನಗೆ ಒಳ್ಳೆ ಉಪಾಯ ಕೊಟ್ಟಿದ್ಯಾ. ನನಗೆ ದೋಸೆ ಮಾಡುವ ಉಪಾಯ. ಇನ್ನು ನಾವೆಲ್ಲ ವಾಪಸ್ ನಮ್ಮ ಊರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಾಂದಿದ್ರೆ ನಾನು ಊರಿಗೆ ಹೋಗಿ ವ್ಯವಸಾಯ ಮಾಡ್ಬೇಕಾಗಿತ್ತು. ನಾವ್ ಅಲ್ಲಿಗೆ ಹೋಗಿದ್ರೆ ತುಂಬಾ ಕಷ್ಟ ಪಡ್ಬೇಕಾಗಿತ್ತು. ಮತ್ತೆ ನಾವಿಲ್ಲಿ ಒಳ್ಳೆ ಸಂಪಾದನೆ ಮಾಡಿ ಇದೇ ನಗರದಲ್ಲಿ ಹೊಸ ಮನೆ ಒಂದನ್ನ ತಗೊಳ್ಬೋದು. ಅಲ್ಲ, ಇವನ್ ಕೈಯಲ್ಲಂತ ಯಾವ ಜಾದು ಇದೆ ಅಂತಾನೆ ಗೊತ್ತಿಲ್ಲ. ನಮ್ ಗ್ರಾಹಕರೆಲ್ಲ ಈ ಹೋಟ್ಲಿನ ದೋಸೆ ಬಿಟ್ಟು ಅವನ ಅಂಗಡಿ ಹತ್ರ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಏನಾದ್ರೂ ಮಾಡ್ಬೇಕು. ಇಲ್ಲ ಅಂದ್ರೆ ಇವನ್ ಇದಾನಲ್ಲ, ಇವನು ನಮ್ಮ ಗ್ರಾಹಕರನ್ನೆಲ್ಲ ಅವನ ಕಡೆ ಸೆಳ್ಕೊಂಡ್ಬಿಡ್ತಾನೆ. ಹೋಟೆಲ್ ಮಾಲೀಕ ರಾಮು ಅಣ್ಣನ ಅಂಗಡಿನ ಮುಚ್ಚಕ್ಕೆ ಉಪಾಯ ಒಂದನ್ನ ಹುಡ್ತಾನೆ. ಇನ್ನೊಂದ್ ಕಡೆ ರಾಮು ಅಣ್ಣನ ಅಂಗಡಿ ಹತ್ರ ಎಷ್ಟು ಜನ ಸೇರಿರ್ತಾರೆ ಅಂದ್ರೆ ದೋಸೆ ಮಾಡಕ್ ಬೇಕಿರೋ ಐಟಮ್ಸ್ ಎಲ್ಲ ಖಾಲಿ ಆಗೋಗಿತ್ತು. ಅಣ್ಣ, ನನ್ನನ್ನ ಕ್ಷಮಿಸ್ಬಿಡಿ ಅಣ್ಣ. ಇವತ್ತು ನಿಮಗೆ ನಾನು ದೋಸೆ ಕೊಡೋದಕ್ ಆಗಲ್ಲ. ದೋಸೆ ಐಟಮ್ ಎಲ್ಲ ಖಾಲಿ ಆಗಿದೆ ಅಣ್ಣ. ನಾನ್ ನಾಳೆಯಿಂದ ಜಾಸ್ತಿ ಐಟಮ್ ಅನ್ನ ತಗೊಂಡ್ಬರ್ತೀನಿ. ಯಾಕಂದ್ರೆ ರಾತ್ರಿ ಆದ್ರೂ ಕೂಡ ಖಾಲಿ ಆಗ್ಬಾರ್ದು. ಆದ್ರೆ ಇವತ್ತು ಯಾರು ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದಾರೋ ಅವರಿಗೆ ನಾಳೆ ಸಾಂಬಾರ್ ಮತ್ತೆ ಚಟ್ನಿ ಜಾಸ್ತಿ ಕೊಡ್ತೀನಿ. ನನ್ ಮಾತಿನ ಅರ್ಥ, ಇವತ್ತು ಯಾರಿಗ್ ದೋಸೆ ಸಿಕ್ಕಿಲ್ವೋ ಅವರಿಗೆ. ರಾಮು ಅಣ್ಣ ಅವತ್ತಿನ ದಿನದ ಸಂಪಾದನೆ ತಗೊಂಡು ಅವ್ರ ಹೆಂಡತಿ ಜೊತೆ ಮನೆ ಕಡೆ ಹೊರಟಿದ್ರು. ನಾಳೆಯಿಂದ ಇನ್ನೂ ಕಷ್ಟ ಪಡ್ಬೇಕು, ಇಲ್ಲಾಂದ್ರೆ ಗ್ರಾಹಕರು ಕೋಪ ಮಾಡ್ಕೊಂಡ್ಬಿಡ್ತಾರೆ. ಪಾಪ ಅವರೆಲ್ಲ ದೋಸೆ ತಿನ್ನೋದಕ್ಕೋಸ್ಕರ ಬಂದಿದ್ರು. ಆದ್ರೆ ನನ್ನ ಹತ್ರ ಐಟಮೇ ಇರ್ಲಿಲ್ಲ. ಪ್ರತಿದಿನ ಗ್ರಾಹಕರು ಖಾಲಿ ಕೈಯಲ್ಲಿ ಹೋಗ್ಬಿಟ್ರೆ ನಾವು ಎಲ್ಲದನ್ನ ಕಳ್ಕೊಂಡ್ಬಿಡ್ತೀವಿ. ಮಾರನೇ ದಿನ ರಾಮು ಅಣ್ಣ ಬಹಳಷ್ಟು ಪದಾರ್ಥಗಳನ್ನ ತಂದು ದೋಸೆ ಮಾಡಕ್ ಶುರು ಮಾಡಿದ್ರು. ಅವ್ರಿಗೆ ಆಗ್ತಿರೋ ಒಳ್ಳೆ ವ್ಯಾಪಾರ ನೋಡಿ ಬೇರೆ ಅಂಗಡಿಯವರು ಅಂಗಡಿ ಮುಂದೆ ಕಸ ಹಾಕ್ತಿದ್ರು. ಮತ್ತೆ ಅವರಿಗೂ ಸಹ ಬಹಳ ತೊಂದರೆ ಕೊಡ್ತಾ ಇದ್ರು. ಆದ್ರೆ ರಾಮು ಅಣ್ಣ ಎಲ್ಲ ಸಹಿಸ್ಕೊತಿದ್ರು. ಆದ್ರೆ ಆಗ ಮಳೆ ಬಂದಾಗ ದೋಸೆ ಮಾಡ್ತಿದ್ದಿದ್ ಒಲೆ ಆರ್ ಹೋಯ್ತು. ಈ ಮಳೆ ಅಂತೂ ನನಗೆ ತುಂಬಾ ತೊಂದರೆ ಕೊಡ್ತಾ ಇದೆ. 2 ಸಲ ನಾನು ಗ್ಯಾಸ್ ಉರಿಸಿದೀನಿ, ಆದ್ರೆ 2 ಸಲನೂ ಆಫ್ ಆಗಿದೆ. ಇದು ಕೆಟ್ಟ ಅಪಶಕುನ ಅಲ್ಲ ತಾನೆ? ರಾಮು ಅಣ್ಣ ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ಮಳೆ ಬಂದಾಗ ಒಲೆ ಆರ್ ಹೋಗ್ತಿತ್ತು. ಬೇಜಾರಾಗಿ ಅಂಗಡಿನ ಬಂದ್ ಮಾಡ್ಕೊಂಡು ಮನೆ ಕಡೆ ಬರ್ತಾರೆ. ಇದರಿಂದ ಬೇರೆ ಹೋಟೆಲ್ನವ್ರಿಗೆ ಬಹಳ ಖುಷಿ ಆಗತ್ತೆ. ನನಗನ್ಸುತ್ತೆ ಈ ನಮ್ಮ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಬೇಕು. ಈ ಮಳೆಗೆ ಇದ್ಲೆಲ್ಲ ಒದ್ದೆ ಆಗೋಯ್ತಮ್ಮ. ಪ್ರತಿ ಸಲ ಉರಿಸ್ದಾಗ್ಲೂ ಏನಾದ್ರೂ ಒಂದು ಆಗ್ತಾನೆ ಇದೆ.
ಅಂಗಡಿನಲ್ಲಿ ದೋಸೆ ಮಾಡಕ್ಕಾಗಿಲ್ಲ ಅಂದ್ರೆ ಏನು ಪರವಾಗಿಲ್ಲ, ನಾವು ಮನೆಯಿಂದಾನೇ ದೋಸೆ ಮಾಡ್ಕೊಂಡು ಹೋಗೋಣ. ಮಾರನೇ ದಿನದಿಂದ ರಾಮು ಅಣ್ಣ ದೋಸೆ ಮನೆಯಿಂದಾನೇ ಮಾಡ್ಕೊಂಡು ಹೋಗ್ತಿದ್ರು. ರಸ್ತೆನಲ್ಲಿ ಹೋಗೋ ಹೊತ್ತಿಗೆ ತಣ್ಣಗಾಗ್ತಿತ್ತು, ಮತ್ತೆ ಮಳೆಯಲ್ಲಿ ನೆಂದು ಹಾಳಾಗ್ತಿತ್ತು. ಇದ್ರಿಂದ ಜನರಿಗೆ ದೋಸೆ ಇಷ್ಟ ಆಗ್ತಿರ್ಲಿಲ್ಲ. ಜನ ದೋಸೆ ತಿಂದಿರಾನೆ ವಾಪಸ್ ಹೋಗ್ತಿದ್ರು. ಇದೇನ್ ದೋಸೆನಾ ಪಾನಿಪುರಿ? ಈ ದೋಸೆ ಎಲ್ಲ ನೀರಿಗೆ ಒದ್ದೆ ಆಗಿ ಹೋಗಿದೆ, ನಂಗಿದೆಲ್ಲ ಬೇಡ. ಈ ತರ ಜನ ವಾಪಸ್ ಹೋಗ್ತಿದ್ದದನ್ನ ನೋಡಿ ರಾಮು ಅಣ್ಣ ಬಹಳ ಬೇಜಾರಾಗಿದ್ರು. ಮಳೆ ಜಾಸ್ತಿ ಆದ ಕಾರಣ ಸಮುದ್ರ ಉಕ್ಕಿ ಹರಿತಿತ್ತು, ಮತ್ತೆ ಮೀನು ಆಮೆಗಳೆಲ್ಲ ರಸ್ತೆವರೆಗೂ ಬಂದ್ಬಿಟ್ಟಿದ್ವು. ಅದ್ರಲ್ಲೂ ಒಂದ್ ಆಮೆ ತಲೆ ಕೆಳಗಾಗ್ ಬಿದ್ದು ಸೀದಾ ತಿರ್ಗಕ್ಕೆ ಬಹಳ ಕಷ್ಟ ಪಡ್ತಿತ್ತು. ರಾಮು ಅಣ್ಣ ಜೀವದ ಭಯ ಇಲ್ದಿರ ನೀರೊಳಗಡೆ ಇಳಿತಾರೆ, ಮತ್ತೆ ತಲೆ ಕೆಳಗಾಗ್ ಬಿದ್ದಿರೋ ಆಮೆನ ಸೀದಾ ಮಾಡ್ತಾರೆ. ನೀನ್ ಬಹಳ ಕಷ್ಟದಲ್ಲಿದ್ಯಾ ಅನ್ಸುತ್ತೆ, ನಾನ್ ನಿನ್ ಕಷ್ಟನ ದೂರ ಮಾಡ್ತೀನಿ. ಅಲ್ಲ, ನಿಮ್ ಕೈಯಲ್ಲಿ ಈ ಮಳೆನ ನಿಲ್ಸೋದಕ್ಕಾಗುತ್ತಾ? ಇಲ್ಲ, ನನ್ ಕೈಲಿ ಈ ಮಳೆನ ನಿಲ್ಸಕ್ಕಾಗಲ್ಲ. ಮತ್ತೆ ನಾನ್ ನಿನ್ಗೆ ಒಂದು ಪೌಡರ್ನ ಕೊಡ್ತೀನಿ, ಮತ್ತೆ ಅದ್ರಿಂದ ನೀನು ದೋಸೆ ಛತ್ರಿ ಮಾಡ್ಕೊಂಡು ನಿನ್ ಕಷ್ಟನ ದೂರ ಮಾಡ್ಕೋಬಹುದು. ಆದ್ರೆ ದೋಸೆ ಛತ್ರಿ ಅಂತೂ ಮಳೆಗ್ ನೆಂದು ಒದ್ದೆ ಆಗ್ಬಿಡುತ್ತೆ. ನೀನ್ ನನ್ ಜೊತೆಗೆ ತಮಾಷೆ ಮಾಡ್ತಾ ಇಲ್ಲ ತಾನೆ? ಆಮೆ ಅದ್ರ ಶಕ್ತಿಯಿಂದ ರಾಮು ಅಣ್ಣನ್ಗೆ ಒಂದ್ ಪೌಡರ್ನ ಕೊಡ್ತು. ಇದು ತಗೋ, ಇದು ಸಮುದ್ರ ದೇವತೆ ಕೊಟ್ಟಿರೋ ಅಂತ ಜಾದೂ ಪೌಡರ್ ಇದೆ. ಇದ್ರಿಂದ ನನ್ನ ಕವಚ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ಗಟ್ಟಿಯಾಗಿ ನೀನ್ ಮಾಡೋ ದೋಸೆ ಕೂಡ ಇರುತ್ತೆ. ರಾಮು ಅಣ್ಣ ಆಮೆಯಿಂದ ಆ ಪೌಡರ್ ಕವರ್ನ ತಗೊಂಡು ಮನೆಗ್ ಹೋಗಿ ದೋಸೆ ಮಾಡ್ತಾರೆ. ಆ ದೋಸೆ ಮೇಲೆ ಆ ಪೌಡರ್ನ ಹಾಕ್ತಾರೆ, ಅದ್ರಿಂದ ದೋಸೆ ಬಹಳ ಗಟ್ಟಿಯಾಗತ್ತೆ. ಸುನೀತಾ ಆ ದೋಸೆ ತಗೊಂಡು ಹೊಲದು ಛತ್ರಿ ಮಾಡಿ ಅದಕ್ಕೆ ಮರದ ಹಿಡಿಯನ್ನು ಸಹ ಹಾಕ್ತಾಳೆ. ಮತ್ತೆ ರಾಮು ಅಣ್ಣ ದೋಸೆ ಛತ್ರಿನ ಅಂಗಡಿಗೆ ಹಾಕ್ತಾನೆ. ಬನ್ನಿ ಅಣ್ಣ ಬನ್ನಿ, ದೋಸೆ ತಿನ್ನಿ ಮತ್ತೆ ಛತ್ರಿಯನ್ನ ಫ್ರೀ ಆಗಿ ತಗೊಳ್ಳಿ. ಅರೆ ಅಣ್ಣ, ಇದ್ ಯಾವ ಆಫರು? ನನ್ಗೂ ಸ್ವಲ್ಪ ಹೇಳಿ. ನಾನ್ ಹೇಳ್ತೀನಿ, ನೀವು ಒಂದು ದೋಸೆ ತಿನ್ನಿ ಮತ್ತೆ ಒಂದು ದೋಸೆ ಛತ್ರಿನ ಫ್ರೀ ಆಗಿ ತಗೊಳ್ಳಿ. ಮತ್ತೆ ನೀವು ನೋಡ್ತಿದ್ದೀರಾ ಮಳೆ ಎಷ್ಟು ಜೋರಾಗಿ ಬರ್ತಿದೆ ಅಂತ. ದೋಸೆ ತಿಂದ್ಮೇಲೆ ನೀವು ಬೇರೆ ಅಂಗಡಿಗೆ ಹೋಗಿ ಛತ್ರಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅರೆ, ಇದೆಂತ ಒಳ್ಳೆ ಆಫರ್. ದೋಸೆ ತಿನ್ನಿ ಮತ್ತೆ ಮಳೆಯಿಂದಾನು ಕಾಪಾಡ್ಕೊಳ್ಳಿ. ರಾಮು ಅಣ್ಣನ ಒಂದು ದೋಸೆ ತಿನ್ನಿ ಒಂದು ಛತ್ರಿ ಫ್ರೀ ಆಗಿ ತಗೊಳ್ಳಿ ಆಫರ್ಗೋಸ್ಕರ ಜನ ರಾಮು ಅಣ್ಣನ ಅಂಗಡಿಗೆ ದೋಸೆ ತಿನ್ನಕ್ ಬರ್ತಿದ್ರು. ಇದರಿಂದ ರಾಮು ಅಣ್ಣನ್ಗೆ ಒಳ್ಳೆ ಸಂಪಾದನೆ ಆಗ್ತಾ ಇತ್ತು. ನಮ್ ಇಷ್ಟು ದೊಡ್ಡ ಕಷ್ಟ ಚಿಟಿಕೆ ಹೊಡೆಯೋದ್ರಲ್ಲಿ ಸಾಲ್ವ್ ಆಗೋಯ್ತು. ಈಗ ನಮ್ ಹತ್ರ ಹಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಹೌದು, ನಮ್ ಕಷ್ಟ ಎಲ್ಲ ನಿವಾರಣೆ ಆಯ್ತು. ಆದ್ರೆ ಈ ಸಿಟಿಯಲ್ಲಿ ತುಂಬಾ ಜನ ಬಡವರಿದ್ದಾರೆ, ಅವರಿಗೆಲ್ಲ ಛತ್ರಿ ತಗೊಳ್ಳೋದಕ್ಕೂ ದುಡ್ಡಿಲ್ಲ. ನಾವು ಅವ್ರಿಗೆ ಸಹಾಯ ಮಾಡೋಣ. ಇವತ್ತು ನಾನು ಡಿಸೈಡ್ ಮಾಡ್ತೀನಿ, ಯಾವ ಜಾಗದಲ್ಲಿ ಬಡವ ಮತ್ತೆ ಬಿಕಾರಿ ಹಸಿವಿನಲ್ಲಿ ಇರ್ತಾನೋ ಅಂತವ್ರಿಗೆ ನಾನ್ ನನ್ನ ದೋಸೆನ ಫ್ರೀಯಾಗಿ ಕೊಡಿಸ್ತೀನಿ, ಹಾಗೂ ಎಲ್ಲರಿಗೂ ಛತ್ರಿಯನ್ನ ಕೊಡ್ತೀನಿ. ರಾಮು ಅಣ್ಣ ಮತ್ತೆ ಸುನೀತಾ ಬೇಕಾದಷ್ಟು ದೋಸೆ ಛತ್ರಿಗಳನ್ನ ಮಾಡಿ ಊರ್ನಲ್ಲಿರೋ ಬಡವರಿಗೆಲ್ಲ ಹಂಚ್ತಿದ್ರು. ಊರಲ್ಲೆಲ್ಲ ರಾಮು ಅಣ್ಣ ದೋಸೆ ಛತ್ರಿ ಹೆಸರಿಂದಾನೆ ಫೇಮಸ್ ಆಗ್ಬಿಟ್ರು. ಅಮ್ಮ ಎನ್ನುವ ಒಬ್ಬ ಹೆಸರಾಂತ ಮಹಿಳೆಯೊಬ್ಬಳು ದೋಸೆಯನ್ನು ಮಾರುತ್ತಿದ್ದಳು. ಅವಳ ಅಂಗಡಿಯು ಊರಿನ ಮಧ್ಯಭಾಗದಲ್ಲಿತ್ತು. ಸೂರ್ಯನ ಮೊದಲನೇ ಕಿರಣ ಬೀಳುತ್ತಿದ್ದಂತೆಯೇ ಅಮ್ಮ ತನ್ನ ಅಂಗಡಿಯನ್ನು ತೆರೆಯುತ್ತಿದ್ದಳು. ಯಾವಾಗ ನೋಡಿದರೂ ಅಲ್ಲಿ ಜನರ ಬೀಡು ತುಂಬಿ ಹೋಗಿರುತ್ತಿತ್ತು. ಅಮ್ಮ, ನಿಮ್ಮ ದೋಸೆಗಂತೂ ಹೆಸರೇ ಇಡಂಗಿಲ್ಲ ಬಿಡಿ ಅಮ್ಮ. ನೀವು ಇಷ್ಟು ರುಚಿಯಾದ ದೋಸೆನ ಹೇಗ್ ಮಾಡ್ತೀರೋ ಏನೋ? ಅವಳು ಗ್ರಾಹಕರಿಂದ ತನ್ನ ದೋಸೆಯ ಸ್ವಾದದ ಮಾತುಗಳನ್ನು ಕೇಳಿ ಯಾವಾಗಲೂ ಸಂತೋಷದಿಂದ ಇರುತ್ತಿದ್ದಳು. ಅಮ್ಮಳ ಗ್ರಾಹಕರು ಬೆಳ್ಳಂಬೆಳಿಗ್ಗೆ ತಮ್ಮ ತಿಂಡಿ ತಿನ್ನಲು ಅಲ್ಲಿಗೆ ಬರುತ್ತಿದ್ದರು. ಅಮ್ಮ, ನಮ್ಗೊಂದು ಸ್ಪೆಷಲ್ ಮೈಸೂರು ಮಸಾಲಾ ದೋಸೆ. ಕೂತ್ಕೊಳ್ಳಿ, ಈಗ್ಲೇ ಕೊಡ್ತೀನಿ. ಅಮ್ಮ ತನ್ನ ಗ್ರಾಹಕರಿಗೆ ಕೂರಿಸಿ ತಿನ್ನಿಸುತ್ತಿದ್ದಳು ಮತ್ತು ಅವರ ಜೊತೆ ಮಾತನ್ನು ಆಡುತ್ತಿದ್ದಳು. ಸಮಯವು ಉರುಳಿತು. ಸಮಯದ ಜೊತೆಗೆ ಅಮ್ಮಳ ಅಂಗಡಿಯು ದೊಡ್ಡದಾಯಿತು. ಅಮ್ಮ ತನ್ನ ಸಹಾಯಕ್ಕೋಸ್ಕರ ಇಬ್ಬರು ಮಹಿಳೆಯರನ್ನು ಕೆಲಸಕ್ಕಿಟ್ಟುಕೊಂಡಿದ್ದಳು. ಈಗ ಅಮ್ಮ ಸೀಟಿನಲ್ಲಿ ಕುಳಿತುಕೊಂಡು ಹಣದ ವಹಿವಾಟುಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅಮ್ಮಳ ಸಹಾಯಕ್ಕೆ ಒಬ್ಬಳು ವೀಣಾ ಎಂಬುವವಳು ಇದ್ದಳು. ವೀಣಾಳ ಕಣ್ಣು ಯಾವಾಗಲೂ ಅಮ್ಮನ ಹಣದ ಮೇಲೆಯೇ ಇರುತ್ತಿತ್ತು. ಇಲ್ಲಿ ನಾವಿಬ್ರೆ ಕೆಲ್ಸ ಮಾಡ್ತೀವಿ ಇಡೀ ದಿನ. ಅಮ್ಮ ನೋಡಿದ್ರೆ ನೋಡಿದ್ರು ದುಡ್ಡು ಎಣಿಸ್ತಾ ಕೂತ್ಕೊಂಡ್ಬಿಟ್ಟಿರ್ತಾರೆ. ನಮ್ಗೇನ್ ಸಿಗುತ್ತೆ? ನಮಗೆ ನಮ್ಮ ಸಂಬಳ ಸಿಗುತ್ತೆ ಅಲ್ವಾ? ಆ ಚಿಲ್ಡ್ರೆನ ಸಂಬಳ ಅಂತ ಹೇಳ್ತೀಯಾ? ಅಮ್ಮ ನೋಡು, ಅವ್ರ ಕೈಯಲ್ಲಿ ಎಷ್ಟು ದುಡ್ಡಿದೆ ಅಂತ. ಅದು ಅವ್ರ ದುಡ್ಡು.
ಅವರು ಎಷ್ಟು ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಈಗ ಇಷ್ಟು ದೊಡ್ಡ ಅಂಗಡಿಯ ಒಡತಿಯಾಗಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು, ನಾವು ನಮ್ದೇ ಆದ ಅಂಗಡಿನ ಹಾಕಿ ನಾವಲ್ಲಿ ಕಷ್ಟ ಪಡೋಣ ಅಂತ. ಬೇಡಪ್ಪ ಬೇಡ, ನನಗೆ ಇಷ್ಟು ಸಂಬಳನೇ ಸಾಕು, ನಾನಿಲ್ಲಿ ಆರಾಮಾಗಿದ್ದೀನಿ. ವೀಣಾ ತುಂಬಾ ಅರ್ಥೈಸಲು ಪ್ರಯತ್ನಿಸಿದಳು, ಆದರೆ ಲಕ್ಷ್ಮಿ ಅವಳ ಮಾತುಗಳಿಗೆ ಕಿವಿಗಳನ್ನು ಕೊಡುತ್ತಿರಲಿಲ್ಲ. ವೀಣಾ ಬಹುದಿನಗಳಿಂದ ಅವಳ ಅಂಗಡಿ ಹಾಕಲು ಯೋಚಿಸುತ್ತಿದ್ದಳು. ಆದರೆ ಒಂದು ದಿನ ವೀಣಾ ತನ್ನ ದೋಸೆಯ ಅಂಗಡಿಯನ್ನು ತೆರೆದೇ ಬಿಟ್ಟಳು. ಅಮ್ಮಾಳ ದೋಸೆ 10 ರೂಪಾಯಿಗಳು ಇದ್ದರೆ ವೀಣಾಳ ದೋಸೆ 8 ರೂಪಾಯಿಗಳಾಗಿದ್ದವು. ಮೆಲ್ಲ ಮೆಲ್ಲ ಎಲ್ಲ ಗ್ರಾಹಕರು ವೀಣಾಳ ಅಂಗಡಿಯ ಕಡೆಗೆ ಹೋಗತೊಡಗಿದರು. ಇದನ್ನು ಕಂಡು ವೀಣಾ ತುಂಬಾ ಸಂತಸಗೊಂಡಳು. ಆದರೆ ಬೇಗ ಅವಳಿಗೆ ಗರ್ವ ಬಂದಿತು. ಅಮ್ಮ ತುಂಬಾ ನಿರ್ಮಲವಾಗಿದ್ದರು. ಅವರು ತಮ್ಮ ಗ್ರಾಹಕರೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಿದ್ದರು. ಆದರೆ ವೀಣಾ ಅವಳ ಗರ್ವ ಇನ್ನಷ್ಟು ಜಾಸ್ತಿಯಾಗಿತ್ತು. ಅಕ್ಕ, ಒಂದ್ ಮಸಾಲಾ ದೋಸೆ ಕೊಡಿ. ಹಾ ಕೊಡ್ತಾ ಇದ್ದೀನಿ, 10 ನಿಮಿಷ ಕಾಯ್ಬೇಕಾಗುತ್ತೆ ನೀವು. ಆಯ್ತು ಅಕ್ಕ. ಅವಳು ಸಾಮಾನ್ಯವಾಗಿ ಅವಳ ಗ್ರಾಹಕರನ್ನು ತುಂಬಾ ಕಾಯಿಸುತ್ತಿದ್ದಳು. ತಗೋ ನಿನ್ ಮಸಾಲ ದೋಸೆ. ಅಕ್ಕ, ನನಗ ಹಸಿರು ಚಟ್ನಿ ಹಾಕ್ತೀರಾ? ಹಾಕಿದ್ದೀನಲ್ಲ, ಇನ್ನೆಷ್ಟ್ ಕೇಳ್ತೀಯಾ? ಇನ್ನೆಷ್ಟ್ ಹಾಕ್ಲಿ? ವೀಣಾ ತನ್ನ ಗ್ರಾಹಕರೊಂದಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳವಾಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ವೀಣಾಳ ಗರ್ವವು ಎಷ್ಟು ಬೆಳೆದಿತ್ತೆಂದರೆ ಅವಳು ಯೋಚಿಸಿದಳು, ಅವಳು ಏನೇ ಮಾಡಿದರೂ ಗ್ರಾಹಕರು ಹಾಗೆಯೇ ಉಳಿತಾರೆಂದು. ನನ್ನ ಹತ್ರ ಬೆಲೆ ಕಡಿಮೆ ಅಂತ ಎಲ್ಲ ಜನನು ನನ್ನ ಅಂಗಡಿಗೆನೆ ಬರ್ತಾರೆ. ದಿನ ಬೆಳಿಗ್ಗೆ 6 ಗಂಟೆಗೆನೆ ಅಂಗಡಿನ ತೆಗೆದು ನನಗೆ ಸುಸ್ತಾಗ್ಬಿಟ್ಟಿದೆ. ಒಂದ್ ಕೆಲ್ಸ ಮಾಡ್ತೀನಿ, ನಾಳೆಯಿಂದ ನಾನು 7:15ಗೆ ಅಂಗಡಿನ ತೆಗಿತೀನಿ. ಜನ ಬೇಕಾದ್ರೆ ನನ್ಗೋಸ್ಕರ ಕಾಯ್ತಾ ನಿಂತಿರ್ಲಿ, ನನ್ಗೇನು, ನನ್ಗಂತೂ ಆರಾಮಾಗಿ ನಿದ್ದೆ ಆಗುತ್ತೆ. ಪ್ರತಿದಿನದ ತರಹ ಬೆಳಿಗ್ಗೆ ಅಮ್ಮಾಳ ಅಂಗಡಿಯು ತೆರೆದಿತ್ತು, ಆದರೆ ವೀಣಾಳ ಅಂಗಡಿ ಮುಚ್ಚಿತ್ತು. ಇದನ್ನು ಕಂಡ ಎಲ್ಲಾ ಗ್ರಾಹಕರು ಅಮ್ಮಾಳ ಅಂಗಡಿಗೆ ತೆರಳಿದರು. ಗ್ರಾಹಕರ ಹಿಂಡನ್ನು ಕಂಡು ಅಮ್ಮನು ಬುದ್ಧಿ ಉಪಯೋಗಿಸಿದರು ಮತ್ತು ಅವರ ದೋಸೆಯ ಬೆಲೆಯು 8 ರೂಗಳನ್ನಾಗಿ ಮಾಡಿದರು. 7:15ಗೆ ವೀಣಾ ತನ್ನ ಅಂಗಡಿ ಬಾಗಿಲನ್ನು ತೆರೆದಳು. ಯಾವಾಗ ಗ್ರಾಹಕರು ಅಲ್ಲಿಗೆ ಬಂದು 2 ಅಂಗಡಿಗಳಲ್ಲಿ 8 ರೂಪಾಯಿಗಳನ್ನು ನೋಡಿದರೋ, ಅಬ್ಬಾ, ಅಮ್ಮ ದೋಸೆ ರೇಟ್ ಕಮ್ಮಿ ಮಾಡ್ಬಿಟ್ಲು. ತುಂಬಾ ದಿನ ಆಯ್ತು ಕಣಪ್ಪ ಅಮ್ಮನ ಕೈಲೇ ದೋಸೆ ತಿಂದು. ಹೀಗೆ ಪೂರ ದಿನ ಎಲ್ಲಾ ಗ್ರಾಹಕರು ಅಮ್ಮಾಳ ಅಂಗಡಿಯಲ್ಲೇ ಇದ್ದರು. ಆದರೆ ವೀಣಾಳ ಅಂಗಡಿಯಲ್ಲಿ 1 ಅಥವಾ 2 ಗ್ರಾಹಕರು ಇದ್ದರು. ವೀಣಾ ಒಳಗೊಳಗೆ ಹೊಟ್ಟೆ ಕಿಚ್ಚುಪಟ್ಟಳು. ಇದೇ ಕಾರಣಕ್ಕಾಗಿ ಅವಳು ಎಲ್ಲರ ಮೇಲೆ ಕೂಗಾಡುತ್ತಿದ್ದಳು, ಬೇಕಾಗಿಲ್ಲ ನಿನ್ನ ದೋಸೆ, ನೀನೇ ತಿನ್ಕೋ. ಎಲ್ಲಾ ಗ್ರಾಹಕರು ಅಮ್ಮಾಳ ಅಂಗಡಿಗೆ ಹೊರಟರು. ಇವತ್ತು ಅಮ್ಮ ತುಂಬಾ ಖುಷಿಪಟ್ಟಳು. ಯಾಕೆಂದರೆ ಮೊದಲಿನಂತೆಯೇ ಅಮ್ಮಾಳ ವ್ಯಾಪಾರ ಹೆಚ್ಚಾಯಿತು. ಆದರೆ ವೀಣಾ ಹೊಟ್ಟೆ ಕಿಚ್ಚಿನಿಂದ ಅಮ್ಮಾಳನ್ನು ಬೈಯುತ್ತಿದ್ದಳು. ಮಕ್ಕಳೇ, ಈ ಕಥೆಯಲ್ಲಿ ಅಮ್ಮ ಏನೂ ಮಾಡಿರಲಿಲ್ಲ. ಆದರೆ ವೀಣಾಳ ಗರ್ವದಿಂದ ಅವಳ ಚಂದವಾದ ವ್ಯಾಪಾರವು ಕುಸಿದು ಹೋಗಿತ್ತು. ಅವಳೇನಾದರೂ ಗ್ರಾಹಕರೊಂದಿಗೆ ಪ್ರೀತಿಯಿಂದ ವರ್ತಿಸಿದರೆ ಮತ್ತು ಗರ್ವ ಪಡದೇ ಇದ್ದಿದ್ದರೆ ಇವತ್ತು ಅವಳ ವ್ಯಾಪಾರವು ಸುಗಮವಾಗಿ ನಡೆಯುತ್ತಿತ್ತು. ಇದಕ್ಕೆ ಹೇಳುವುದು, ಮನುಷ್ಯ ತನ್ನ ಗರ್ವದಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ದಕ್ಷಿಣ ಭಾರತದ ಒಂದು ಹಳ್ಳಿಯಲ್ಲಿ ರಮಾ ಮತ್ತು ಅವರ ಪತಿ ಚಿನ್ನಪ್ಪ ವಾಸಿಸ್ತಾ ಇದ್ರು. ಇಬ್ರು ಸೇರಿ ಒಂದು ಜಮೀನಿನಲ್ಲಿ ಕೆಲಸ ಮಾಡ್ತಾ ತಮ್ಮ ಜೀವನನ ಸುಖಮಯವಾಗಿ ಸಾಗಿಸ್ತಾ ಇದ್ರು. ರಮಾ ಮತ್ತು ಚಿನ್ನಪ್ಪ ಅವ್ರಿಗೆ ಒಂದು ಮಗಳು ಮತ್ತೆ ಒಬ್ಬ ಮಗ ಇದ್ದ. ಅವರು ತಮ್ಮ 2 ಮಕ್ಕಳನ್ನ ಚೆನ್ನಾಗಿ ಓದಿಸಿ ದೊಡ್ಡೋರ್ ಮಾಡ್ಬೇಕು ಅಂತ ಇದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಚಿನ್ನಪ್ಪನವರ ಆರೋಗ್ಯ ಹದಗೆಡ್ತು. ಅವರು ತುಂಬಾ ಕಾಯಿಲೆ ಬಿದ್ರು. ಈಗ ರಮಾಗೆ ಜಮೀನಲ್ಲಿ ಕೆಲ್ಸಾನೂ ಮಾಡ್ಬೇಕಾಗಿತ್ತು, ಮನೆಯಲ್ಲಿ ತಮ್ಮ ಮಕ್ಕಳ ಬಗ್ಗೆನೂ ಗಮನ ಹರಿಸಬೇಕಾಗಿತ್ತು ಮತ್ತು ಅನಾರೋಗ್ಯದ ಪತಿಯನ್ನು ಕೂಡ. ಈ ಎಲ್ಲಾ ಘಟನೆಗಳಿಂದ ಅವಳು ಕೂಡ ತುಂಬಾ ಹತಾಶಳಾಗಿದ್ಲು. ಒಂದು ದಿನ ಚಿನ್ನಪ್ಪನನ್ನು ನೋಡಲು ಅವನ ತಮ್ಮ ಮೋಹನ್ ಬಂದ. ಅಣ್ಣ, ನಿಮ್ ಆರೋಗ್ಯ ತುಂಬಾ ಕೆಡ್ತಾ ಇದೆ, ನೀವು ಡಾಕ್ಟರ್ ಹತ್ರ ಹೋದ್ರೋ ಇಲ್ವೋ? ತೋರ್ಸದ್ವಿ ಭಾವನವ್ರೆ, ಆದ್ರೆ ಇನ್ನೂ ಏನು ಗುಣ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನಾನು ದೇವಸ್ಥಾನದಲ್ಲಿ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ, ನೀವು ಖಂಡಿತವಾಗಿಯೂ ಸರಿಯಾಗ್ತೀರಾ. ಆಯ್ತು ಮೋಹನ್. ಅದ್ಗೆ
ಈಗ ಇಡೀ ಮನೆ ನಡ್ಸೋ ಜವಾಬ್ದಾರಿ ನಿಮ್ ಮೇಲ್ ಬಂದಿದೆ ಅಲ್ವಾ? ಹಾ, ಆದ್ರೆ ಈಗ ಮನೇನ ನಡೆಸ್ಲೇಬೇಕಲ್ವಾ? ಅದ್ಕೆ ನಾನೊಂದ್ ಇಡ್ಲಿ ಅಂಗಡಿ ಹಾಕ್ಬೇಕಂತ ಇದ್ದೀನಿ. ನೀವಲ್ ಬಂದು ಇಡ್ಲಿ ಮಾಡ್ತೀರಾ? ಅದ್ರಿಂದ ನಿಮ್ಗೆ ಜಾಸ್ತಿ ದುಡ್ಡು ಸಿಗುತ್ತೆ. ಆಮೇಲೆ ನಿಮ್ಮ ಆರ್ಥಿಕ ಸಮಸ್ಯೆ ಕೂಡ ಸರಿಯಾಗಿ ಹೋಗುತ್ತೆ. ನನ್ಗೆ ಅದರಿಂದ ಯಾವ ಲಾಭ ಬರುತ್ತೋ ಅದನ್ನ ನಾವಿಬ್ರು ಸೇರಿ ಹಂಚ್ಕೊಳ್ಳೋಣ. ಹಾ ಸರಿ ಭಾವನವ್ರೆ. ಮತ್ತು ಮಾರನೇ ದಿನದಿಂದ ರಮಾ ಮೋಹನನ ಅಂಗಡಿಯಲ್ಲಿ ಇಡ್ಲಿ ಮಾಡಕ್ಕೆ ಶುರು ಮಾಡಿದ್ಲು. ಗ್ರಾಮದ ಜನರಿಗೆ ರಮಾ ಮಾಡ್ತಾ ಇರೋ ಇಡ್ಲಿ ತುಂಬಾ ಇಷ್ಟ ಆಗಕ್ ಶುರುವಾಯ್ತು. ನೋಡ್ತಾ ನೋಡ್ತಾ ರಮಾ ಮಾಡ್ತಾ ಇದ್ದ ಇಡ್ಲಿ ಊರ್ ತುಂಬಾ ಹೆಸರುವಾಸಿ ಆಯ್ತು. ಅಂಗಡಿಗೆ ದಿನ ಗುಂಪು ಗುಂಪಾಗಿ ಜನ ಬರತೊಡಗಿದ್ರು. ಇದರಿಂದ ರಮಾ ಮತ್ತು ಮೋಹನ್ ಇಬ್ರು ಸಂತೋಷಗೊಂಡ್ರು. ಯಾಕೆಂದ್ರೆ ಇವರಿಬ್ಬರ ಆದಾಯ ಹೆಚ್ಚುಗೊಳ್ತಾ ಹೋಯ್ತು. ಆದಾಯ ಬಂದ ದುಡ್ಡಿನಿಂದ ರಮಾ ತನ್ನ ಪತಿ ಚಿನ್ನಪ್ಪಗೆ ಚೆನ್ನಾಗಿ ಚಿಕಿತ್ಸೆ ಕೊಡ್ಸಿದ್ಲು. ಮತ್ತು ಕೆಲವೇ ದಿನಗಳಲ್ಲಿ ಚಿನ್ನಪ್ಪ ಚೆನ್ನಾಗಿ ಓಡಾಡಲು ಶುರು ಮಾಡಿದ್ರು. ಹೀಗೆ 2 ತಿಂಗಳ ಕಾಲ ಕಳೆದು ಹೋಯ್ತು. ಹೀಗೆ ರಮಾ ಮತ್ತು ಮೋಹನನ ಅಂಗಡಿಯಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಮತ್ತು ಅವತ್ತು ರಮಾ ಯೋಚನೆ ಮಾಡಿದ್ಲು, ಅಯ್ಯೋ, ಇಲ್ಲಿ ಇಷ್ಟೊಂದ್ ಜನ ಸೇರೋದು ನಾನ್ ಮಾಡೋ ಇಡ್ಲಿ ರುಚಿಯಿಂದ. ಇದರ ಲಾಭದಲ್ಲಿ ನನ್ಗೆ ಜಾಸ್ತಿ ಸಿಗ್ಬೇಕು. ಮೋಹನ್ ಕೇವಲ ಸಾಮಗ್ರಿಗಳನ್ನ ಮಾತ್ರ ತಂದ್ಕೊಡ್ತಾನೆ, ಮತ್ತೆ ಗ್ರಾಹಕರಿಗೆ ಇಡ್ಲಿನ ಕಟ್ಕೊಡ್ತಾನೆ. ಅವನಿಗೆ ಸರಿಸಮವಾಗಿ ಲಾಭ ಖಂಡಿತ ಸಿಗ್ಬಾರ್ದು. ಸಾಯಂಕಾಲದ ಸಮಯದಲ್ಲಿ ಇಬ್ಬರು ಆದಾಯವನ್ನ ಹಂಚ್ಕೊಳ್ತಾ ಇದ್ರು. ಆಗ ಭಾವನವ್ರೆ, ಎಲ್ಲ ಇಡ್ಲಿಗಳನ್ನ ನಾನೇ ಮಾಡ್ತಾ ಇರೋದು. ನಾನ್ ಮಾಡೋ ಇಡ್ಲಿ ಅಷ್ಟೊಂದು ರುಚಿ ಇಲ್ದೇ ಇದ್ದಿದ್ರೆ ನಿಮ್ಗೆ ಇಷ್ಟೊಂದು ಲಾಭ ಬರ್ತಾ ಇರ್ಲಿಲ್ಲ. ಅದಂತೂ ಹೌದು ಅದ್ಕೆ. ನಿಮ್ ಇಡ್ಲಿಗಳಂತೂ ತುಂಬಾನೇ ರುಚಿಕರವಾಗಿದೆ. ಹಾ, ಅದಕ್ಕೆ ಲಾಭದಲ್ಲಿ ನನ್ ಭಾಗ ನನ್ಗೆ ಸ್ವಲ್ಪ ಜಾಸ್ತಿ ಸಿಗ್ಬೇಕು. ಆದ್ರೆ ಅದ್ಕೆ ಇದು ತುಂಬಾ ತಪ್ಪು. ನಾನು ಇದ್ರಲ್ಲಿ ತುಂಬಾನೇ ಕಷ್ಟ ಪಡ್ತಿದ್ದೀನಿ, ಅದರಿಂದಾಗಿ ನಮ್ಗೆ ಇಷ್ಟೊಂದು ಲಾಭ ಸಿಗ್ತಿದೆ. ನನ್ನ ಅರ್ಥ, ನಾವಿಬ್ರು ಸರಿಸಮಾನವಾಗಿ ಕಷ್ಟ ಪಡ್ತಿದೀವಿ. ಆದ್ರಿಂದ ಈ ಲಾಭನು ನಾವು ಸರಿಸಮಾನವಾಗಿ ಹಂಚ್ಕೋಬೇಕು. ಇಲ್ಲ ಭಾವನವ್ರೆ, ನೀವೀಗ ತಪ್ಪು ಹೇಳ್ತಿದ್ದೀರಾ. ಹೀಗೆ ಹೇಳ್ತಿದ್ರೆ ನೀವ್ ನಾಳೆಯಿಂದ ಬೇರೆ ಯಾರಾದ್ರೂ ಇಡ್ಲಿ ಮಾಡೋಳ್ನ ಕರ್ಕೊಂಡ್ಬಂದು ಮಾಡ್ಸಿ. ರಮಾ ಮೋಹನನ ಮೇಲೆ ಕೋಪಗೊಂಡು ಮನೆಯ ಕಡೆ ತೆರಳಿದ್ಲು. ಮತ್ತು ಮರುದಿನದಿಂದ ಹಳ್ಳಿಯಲ್ಲಿ 2 ಇಡ್ಲಿ ಅಂಗಡಿಗಳು ತೆರೆದ್ವು. ಒಂದು ರಮಂದು, ಅವಳೇ ಅಲ್ಲಿ ಇಡ್ಲಿಗಳನ್ನ ತಯಾರು ಮಾಡ್ತಾ ಇದ್ಲು ಮತ್ತು ಮಾರ್ತಾ ಇದ್ಲು. ಇನ್ನೊಂದು ಮೋಹನ್ದು, ಅಲ್ಲಿ ಒಬ್ಬ ಬೇರೆ ಹೆಂಗಸು ಇಡ್ಲಿಯನ್ನ ತಯಾರು ಮಾಡ್ತಾ ಇದ್ಲು. ರಮಾಳ ಹೊಸ ಅಂಗಡಿಯನ್ನು ನೋಡಿ ಹಳ್ಳಿಯ ಎಲ್ಲಾ ಗ್ರಾಮಸ್ಥರು ರಮಾಳ ಅಂಗಡಿ ಕಡೆ ಓಡ್ ಹೋದ್ರು. ಆದ್ರೆ ರಮಾ ಒಬ್ಳೇ ಆಗಿದ್ಲು. ಇಷ್ಟೋ ಜನರನ್ನ ಏಕಕಾಲದಲ್ಲಿ ಸಂಭಾಳಿಸಲು ರಮಾ ಕೈಯಲ್ಲಿ ಆಗ್ತಿರ್ಲಿಲ್ಲ. ಇದರಿಂದ ಕಸಿವಿಸಿಗೊಂಡ ಗ್ರಾಮಸ್ಥರು ಮೋಹನನ ಅಂಗಡಿಯ ಕಡೆ ವಾಪಸ್ಸಾದ್ರು. ಅಲ್ಲಿ ಮೋಹನ್ ಎಂದಿನಂತೆ ಗ್ರಾಹಕರಿಗೆ ಹಸನ್ಮುಖಿಯಾಗಿ ಇಡ್ಲಿ ಕೊಟ್ಟು ಉಪಚರಿಸಿದ. ಈ ರೀತಿ ದಿನ ನಡೀತಾ ಇತ್ತು. ಮತ್ತು ನೋಡ್ತಾ ನೋಡ್ತಾನೆ ಗ್ರಾಮಸ್ಥರೆಲ್ಲರೂ ಮೋಹನನ ಅಂಗಡಿಗೆ ಇಡ್ಲಿ ತಗೊಳ್ಳೋದಕ್ಕೆ ಹೊರಟು ಹೋಗ್ತಾ ಇದ್ರು. ಈಗ ರಮಾ ಅಂಗಡಿಯ ಮುಂದೆ ಒಬ್ಳೇ ನಿಂತು ಬಹಳ ಪಶ್ಚಾತ್ತಾಪವನ್ನ ಪಡ್ತಾ ಇದ್ಲು. ಅಯ್ಯೋ, ನಾನೇನ್ ಮಾಡ್ದೆ? ನನ್ಗನ್ಸಿತ್ತು ಇಡ್ಲಿ ಮಾಡೋದೇ ದೊಡ್ಡ ಕೆಲ್ಸ ಅಂತ. ಆದ್ರೆ ಅಲ್ಲ, ಮೋಹನ್ ಹಾಗೆ ಗ್ರಾಹಕರನ್ನ ನಿಭಾಯಿಸೋದೇ ದೊಡ್ಡ ಕೆಲ್ಸ. ಏನಿಲ್ಲ ಅಂದ್ರು ನಾನ್ ಮೋಹನ್ ಜೊತೆಗಿದ್ದಿದ್ರೆ ನಂಗೊಳ್ಳೆ ದುಡ್ಡಾದ್ರೂ ಸಿಕ್ತಿತ್ತು. ಆದ್ರೆ ಈಗ ನನ್ನ ಇಡ್ಲಿನ ಯಾರು ಕೇಳೋರೇ ಇಲ್ವಲ್ಲ. ರಮಾಗೆ ತನ್ನ ಇಡ್ಲಿಗಳ ಬಗ್ಗೆ ಹೆಮ್ಮೆ ಇತ್ತು. ಈಗ ಅದು ನುಚ್ಚು ನೂರಾಗಿತ್ತು. ಅದಕ್ಕೆ ಹೇಳೋದು, ಅಹಂಕಾರ ಅನ್ನೋದು ಗಾಜಿದ್ದಾಗಿರತ್ತೆ. ಅದು ಒಂದಲ್ಲ ಒಂದಿಸ ಖಂಡಿತ ಹೊಡೆಯುತ್ತೆ. ಜೈಪುರ್ ಅನ್ನೋ ಹೆಸರಿನ ಒಂದು ಊರಲ್ಲಿ ಮೋಹನ್ ಅನ್ನೋ ಒಬ್ಬ ಕಾಂಟ್ರಾಕ್ಟರ್ ಇದ್ದ. ಯಾವಾಗ್ಲೂ ಮೋಹನ್ ಕಷ್ಟಪಡೋರಿಗೆ ಕೆಲ್ಸ ಕೊಡ್ತಾ ಇದ್ದ, ಅವ್ರ ಮನೆ ನಡ್ಸೋದಕ್ಕೆ ಸಹಾಯ ಮಾಡ್ತಿದ್ದ. ಈ ಕಾರಣಕ್ಕಾಗಿ ಆ ಊರಿನ ಎಲ್ಲಾ ಜನರು ಅವನಿಗೆ ತುಂಬಾ ಮರ್ಯಾದೆ ಕೊಡ್ತಾ ಇದ್ರು. ಅವನ್ ಏನೇ ಹೇಳಿದ್ರು ಮಾಡ್ತಾ ಇದ್ರು. ನಿಮ್ಮಂತ ಕೆಲ್ಸದವರು ಯಾರಿಗಾದ್ರೂ ಸಿಕ್ಕಿದ್ರೆ ಅವ್ರ ಜೀವನವೇ ಬದಲಾಗ್ಬಿಡುತ್ತೆ. 7 ದಿನದ ಕೆಲ್ಸನ ನೀವು 12 ದಿನದಲ್ಲಿ ಮಾಡಿದೀರಾ. ನೀವಂತೂ ಬುದ್ಧಿವಂತರೆ. ಯಜಮಾನ್ರೆ, ನನಗ ಅನ್ನಿಸ್ತು ನೀವು ನಮಗೆ ಬೈತೀರಾ ಅಂತ. ಆದ್ರೆ ನೀವು ನಮ್ಮನ್ನ ಹೊಗಳುತ್ತಾ ಇದ್ದೀರಲ್ಲ.
ಅಯ್ಯೋ ತಡ್ರ, ಎಷ್ಟು ದಿನ ನೀವು ಕೆಲಸ ಮಾಡ್ತಿರೋ ಅಷ್ಟು ದಿನ ದುಡ್ಡು ಸಿಗುತ್ತೆ. ನಿಮ್ ಎಲ್ಲರ ಜೊತೆಗೆ ನಾನು ಕೂಡ ಸಂಪಾದನೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮೋಹನ್ ಬುದ್ಧಿವಂತಿಕೆಯಿಂದ ಜನರನ್ನ ಯಾಮಾರಿಸ್ತಾ ಇದ್ದ. ಹಾಗೆ ಇದ್ರ ಬಗ್ಗೆ ಜನರಿಗೆ ಸ್ವಲ್ಪನೂ ಊಹೆ ಇರ್ಲಿಲ್ಲ. ಸ್ವಲ್ಪ ದಿನ ಹೀಗೆ ಕಳೀತು. ಸರ್ಕಾರಿ ರೋಡನ್ನ ನಾನು ಹಿಂದಿನ ವರ್ಷ ಮಾಡಿದ್ದೆ. ಅದರ ದುಡ್ಡಿಗಾಗಿ ನಾನು ಇವಾಗ್ಲೂ ಅಲಿತಾ ಇದ್ದೇನೆ. ನಿಮಗ್ ಇವಾಗ್ಲಾದ್ರೂ ಸ್ವಲ್ಪ ನಾಚಿಕೆ ಆಗ್ಬೇಕು. ಜಾಸ್ತಿ ಮಾತಾಡ್ಬೇಡ. ಇದು ಖುಷಿ ಪಡೋ, ನಾನ್ ನಿನಗ್ ದುಡ್ಡು ಕೊಡ್ತೀನಿ ಅಂತಾದ್ರೂ ಹೇಳ್ತಾ ಇದ್ದೀನಿ. ಇಲ್ಲ ಬೇರೆಯವ್ರನ್ನಂತ ನಾವು ಒಳಗ್ ಕೂಡ ಸೇರಿಸ್ತಾ ಇಲ್ಲ. ಸುಮ್ನೆ ಇದಕ್ ನೀನು ಖುಷಿ ಪಡೋ. ಮಾಲೀಕ್ರೆ, ಇವತ್ತೇನಾದ್ರೂ ಆಯ್ತಾ? ನೀವು ನಮ್ಮ ದುಡ್ಡನ್ನ ಯಾವಾಗ ಕೊಡ್ತೀರಾ? ರಾಣಿ, ನಾನು ಇವತ್ತು ಕೂಡ ಖಾಲಿ ಕೈಯಲ್ಲೇ ಬರ್ತಾ ಇದ್ದೀನಿ. ಇವಾಗ ಅವರು ಉತ್ತರ ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ನಮಗ್ ಅವರು ದುಡ್ಡು ಕೊಡಲ್ಲ ಅನ್ಸುತ್ತೆ. ಅಯ್ಯೋ ದೇವ್ರೆ, ನಾನ್ ನನ್ ಕುಟುಂಬವನ್ನ ಹೇಗ್ ಸಾಕೋದು? ಇದೆಲ್ಲ ನೀವ್ ಹೇಳಿದ ಮಾತಿಂದಾನೇ ಆಗ್ತಾ ಇರೋದು. ಆದ್ರೆ ನೀವು ನಿಜ ಹೇಳಿ ಕೆಲ್ಸ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ನಮ್ಗೆಲ್ಲ ಬರ್ತಾ ಇರ್ಲಿಲ್ಲ. ಹಾ ಬಂದ್ಬಿಟ್ಲು ನಮ್ ಯಜಮಾನ್ರಿಗೆ ಹೇಳೋದಕ್ಕೆ. ಎಲ್ಲಿವರೆಗೂ ದುಡ್ಡು ಸಿಗ್ತಾ ಇತ್ತೋ ಅಲ್ಲಿವರೆಗೂ ಮಾಲೀಕನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತಿದ್ದೆ. ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಾ ಇದ್ಯಾ. ಬೇಡ ಗೋಪಾಲ್, ನೀನ್ ಯಾರಿಗೂ ಏನು ಹೇಳುವ ಅವಶ್ಯಕತೆ ಇಲ್ಲ. ನೀನ್ ಸುಮ್ನೆ ನನ್ ಜೊತೆಗ್ ಬಾ. ಆದ್ರೆ ಮಾಲೀಕ್ರೆ, ನಾನ್ ಹೇಳುದ್ನಲ್ವಾ, ಸಾಕು, ಬಾ ನನ್ ಜೊತೆಗೆ. ಮೋಹನ್ ತನ್ನ ನೌಕರ ಗೋಪಾಲ್ನ ಕರ್ಕೊಂಡು ಮನೆಗೆ ಹೊರಟೋಗ್ತಾನೆ. ಹಾಗೆ ಅವನಿಗೆ ಹೇಳ್ತಾನೆ, ನಾನ್ ಚಿಕ್ಕವನಿದ್ದಾಗ ನನ್ನ ತಂದೆ ನನಗೋಸ್ಕರ ಒಂದು ರೋಡ್ ರೋಲರ್ ಅನ್ನ ಮಾತ್ರ ಬಿಟ್ಟಿದ್ರು. ಯಾಕಂದ್ರೆ ನಾನಿದನ್ನ ಉಪಯೋಗಿಸ್ಲಿ ಅಂತ. ನಾನು ನನ್ನ ಕೆಲಸದವರಿಗೆ ಸಂಬಳವನ್ನ ಕೊಟ್ಟಿಲ್ಲ ಅಂದ್ರೆ ಅವರ ಶಾಪ ನನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ನೀವಿವಾಗ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಮಾಡ್ಬೇಕು ಅಂತಿದ್ದೀರಾ ನೀವು? ನನ್ನ ಹತ್ರ ಇನ್ನು 2 ರೋಡ್ ರೋಲರ್ ಇದಾವೆ. ಅದು ಕೂಡ ತುಂಬಾ ದೊಡ್ಡದು. ಅದರಿಂದ ಏನೇ ದುಡ್ಡು ಬಂದ್ರು ನಾನಿದನ್ನ ಮಾರಿ ನನ್ನ ಕೆಲಸದವರಿಗೆ ಸಂಬಳವನ್ನ ಕೊಡ್ತೀನಿ. ಮೋಹನ್ ಹಾಗೆ ಗೋಪಾಲ್ ಆ ಚಿಕ್ಕ ರೋಡ್ ರೋಲರ್ ಅನ್ನ ತಗೊಂಡು ಆ ಊರಿನ ಪಂಚಾಯಿತಿಯ ಜಮೀನ್ದಾರು ಏನಿದ್ರು ಅವ್ರ ಹತ್ರ ಮಾರೋದಕ್ಕೆ ಹೋಗ್ತಾನೆ. ಹಾಗೆ ಅವರಿಗೆ ಹೇಳ್ತಾನೆ, ನಾನು ಇಲ್ಲಿವರೆಗೂ ನನ್ನ ತಲೆನ ಯಾವತ್ತೂ ತಗ್ಸಿಲ್ಲ ಮುಖ್ಯಸ್ಥರೆ. ನಾನು ಏನ್ ಬಯಸ್ತೀನಿ ಅಂದ್ರೆ ಈ ಪುಟ್ಟ ರೋಡ್ ರೋಲರ್ ಅನ್ನ ತಗೊಂಡು ನೀವು ನನಗೆ ಸ್ವಲ್ಪ ಹಣವನ್ನ ಕೊಡಿ. ಅದನ್ನ ತಗೊಂಡು ನಾನು ನನ್ನ ಕೆಲಸದವರಿಗೆ ದುಡ್ಡು ಕೊಡ್ತೀನಿ. ನೋಡಪ್ಪ ಮೋಹನ್, ನನ್ನನ್ನ ಬಿಟ್ಟು ಈ ಊರಲ್ಲಿ ಬೇರೆ ಯಾರಿಗಾದ್ರೂ ಸ್ವಲ್ಪ ಮರ್ಯಾದೆ ಇದೆ ಅಂದ್ರೆ ಅದು ನಿನಗೆ. ಅಂತದ್ರಲ್ಲಿ ನಿನಗೆ ಯಾಕೆ ನಾನು ಸಹಾಯ ಮಾಡಲ್ಲ ಹೇಳು? ಆದ್ರೆ ನಂದು ಒಂದು ಷರತ್ತಿದೆ. ಯಾವ ಷರತ್ತು ಮುಖ್ಯಸ್ಥರೆ? ನನಗೆ ಅರ್ಥ ಆಗ್ಲಿಲ್ಲ. ನೋಡು, ನಾನು ಒಂದ್ಸಲ ವಸ್ತುನ ತಗೊಂಡೆ ಅಂದ್ರೆ ಅದನ್ನ ವಾಪಸ್ ಕೊಡೋದಿಲ್ಲ. ಮತ್ತೆ ಒಂದ್ ವೇಳೆ ನಿನಗ್ ಬೇಕು ಅಂದ್ರೆ ಅದಕ್ಕೆ 2 ಪಟ್ಟು ಹಣನ ಕೊಡ್ಬೇಕಾಗುತ್ತೆ. ಹೇಳು, ಒಪ್ಪಿಗೆ ಇದೆಯಾ? ಹೌದು ಮುಖ್ಯಸ್ಥರೆ, ನನ್ನ ಕೆಲಸದವರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನಗಿದು ಒಪ್ಪಿಗೆ ಇದೆ. ಮೋಹನ್ ಜಮೀನ್ದಾರಿಂದ ದುಡ್ಡು ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಹೋಗಿ ಅವರ ನೌಕರರಿಗೆ ಅಗತ್ಯ ಇರುವಂತ ದಿನಸಿ ಐಟಮ್ ಅನ್ನ ತಗೊಂಡು ಬರ್ತಾನೆ. ಮಾಲೀಕ್ರೆ, ಇದೇನು ನಾನ್ ಹೇಳಿದ ಮಾತಿಗೆ ಬೇಜಾರ ಆಯ್ತಾ ನಿಮ್ಗೆ? ನಾನು ಈ ದುಡ್ಡು ಮತ್ತೆ ರೇಷನ್ ಅನ್ನ ತಂದಿದ್ದೀನಿ. ಇದೇ ನಿಮ್ಮ ಸಂಪಾದನೆ. ಈ ದುಡ್ಡಿಂದ ನೀವು ನಿಮ್ಮ ಮನೆಯನ್ನ ಸಾಗಿಸಿ ಮತ್ತೆ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಯಜಮಾನ್ರೆ, ನಮ್ಮ ಹತ್ರ ಮನೆ ಅಂತ ಏನೂ ಇಲ್ಲ. ಮತ್ತೆ ಊರ್ ನೋಡಿದ್ರೆ ತುಂಬಾನೇ ದೂರ ಇದೆ. ಇವಾಗ ನಾವ್ ಏನ್ ಮಾಡೋದು? ಸರಿಯಾಗಿ ಹೇಳಿದ್ರು ಗೋಪಾಲಣ್ಣ. ಯಾಕೆ ನಾವೆಲ್ಲ ಸೇರಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನ ಮಾಡ್ಬಾರ್ದು? ಏನೋ ಒಂದು ಮಾರುವಂತ ಕೆಲ್ಸ. ಯಾರಾದ್ರೂ ಹೊಸಬ್ರು ಬಂದ್ರೆ ನೋಡ್ಕೊಂಡು ಹೋಗ್ತಾರೆ. ನೀನು ಮೊದಲನೇ ಸಲ ಒಳ್ಳೆ ವಿಷಯವನ್ನ ಹೇಳಿದೀಯಾ. ನಾನು ಯೋಚನೆ ಮಾಡಿ ನಾಳೆ ನಿನಗೆ ಹೇಳ್ತೀನಿ ನಾವ್ ಏನ್ ಮಾಡ್ಬೇಕು ಅಂತ. ಮೋಹನ್ ಅಲ್ಲಿಂದ ತನ್ನ ಮನೆಗೆ ವಾಪಸ್ ಬರ್ತಾನೆ. ಬಂದು ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಆಗ ಅವನ ಮನೆಯ ಪ್ರಾಂಗಣದ ಮೇಲೆ ಬೀಳುತ್ತೆ. ಅಲ್ಲಿ ಒಂದು ಮೂಲೆಯಲ್ಲಿ ಬೆಳಕು ಬೀಳ್ತಾ ಇತ್ತು. ಇಂಥ ರಾತ್ರಿಯಲ್ಲಿ ಬೆಳಕು ಎಲ್ಲಿಂದ ಬರ್ತಾ ಇದೆ? ಯಾರಿದ್ದೀರಾ ಅಲ್ಲಿ? ಯಾರಿದ್ದೀರಾ? ಯಾವಾಗ ಮೋಹನ್ ಆ ಜಾಗಕ್ಕೆ ಹೋಗಿ ನಿಂತ್ನು, ಅಲ್ಲಿ ಅವನಿಗೆ ಕಾಣಿಸುತ್ತೆ ಜಮೀನ್ದಾರಿಗೆ ಮಾರಿದ್ದಂತ ಮಿನಿ ರೋಡ್ ರೋಲರ್ ವಾಪಸ್ ಅವನ್ ಮನೆಗೆ ಬಂದು ನಿಂತಿರತ್ತೆ. ಇದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಯ್ತು. ನಂತರ ಅವನು ಆ ರೋಡ್ ರೋಲರ್ ಹತ್ರ ಬರ್ತಾನೆ. ಇದು ಇಲ್ಲಿಗೆ ಹೇಗೆ ಬಂತು? ಮುಖ್ಯಸ್ಥರಂತೂ ಇಷ್ಟೊಂದು ಒಳ್ಳೆಯವರಲ್ಲ ಈ ರೋಡ್ ರೋಲರ್ ಅನ್ನ ಇಲ್ಲಿ ಬಿಟ್ಟು ಹೋಗಷ್ಟು. ಖಂಡಿತ ಇದ್ರಲ್ಲಿ ಏನೋ ವಿಶೇಷತೆ ಇದೆ. ತುಂಬಾ ದಿನ ಆಯ್ತು ಇದನ್ನ ಓಡಿಸ್ದೆ. ನಾನಿದನ್ನ ಓಡಿಸಿ ನೋಡ್ತೀನಿ. ಯಾವಾಗ ಮೋಹನ್ ರೋಡ್ ರೋಲರ್ ಅನ್ನ ಮುಟ್ತಾನೋ ಆ ಸಮಯಕ್ಕೆ ಸರಿಯಾಗಿ ರೋಡ್ ರೋಲರ್ ಇಂದ ಒಂದು ಚಮತ್ಕಾರಿ ಸಂದೇಶ ಹೊರಗಡೆ ಬರುತ್ತೆ. ಅದನ್ನ ನೋಡಿ ಮೊದ್ಲೇ ಮೋಹನ್ ಹೆದರ್ಕೊಂಡಿದ್ದ. ಅದಾದ್ಮೇಲೆ ಆ ಪತ್ರನ ತಗೊಂಡು ಓದೋಕೆ ಶುರು ಮಾಡ್ತಾನೆ. ಒಂದ್ ವೇಳೆ ಮಗು ಈ ಪತ್ರವನ್ನ ನೀನು ಓದ್ತಾ ಇದೀಯ ಅಂದ್ರೆ ಇದರ ಅರ್ಥ ನೀನು ತೊಂದರೆಯಲ್ಲಿದ್ಯಾ ಅಂತ. ಈ ರೋಡ್ ರೋಲರ್ ತುಂಬಾನೇ ಮಾಯಾವಿ. ತಮಿಳುನಾಡಿನ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿರುವಂತಹ ರೋಡ್ ರೋಲರ್. ನಿನ್ನ ಜೀವನದಲ್ಲಿ ತೊಂದರೆ ಏನಾದ್ರೂ ಬಂತು ಅಂದ್ರೆ ನೀನು ಈ ರೋಡ್ ರೋಲರ್ ಇಂದ
ದೋಸೆಯನ್ನ ಮಾಡು, ವಿಶಾಲವಾದ ದೋಸೆ. ಅದರಿಂದ 10 ಜನರ ಹೊಟ್ಟೆ ತುಂಬಿಸೋಕೆ ಸಾಧ್ಯವಾಗುತ್ತೆ. ಈ ರೋಡ್ ರೋಲರ್ ನಿನ್ನ ಗುರಿ ಹತ್ರ ತಲುಪಿಸುತ್ತೆ. ಮೋಹನ್ ಆ ಪತ್ರನ ಓದ್ತಿದ್ದ ಹಾಗೆ ರೋಡ್ ರೋಲರ್ ಆ ಜಾಗದಿಂದ ಹೋಗೋಕ್ ಶುರುವಾಯ್ತು. ಹಾಗೆ ಹೋಗ್ತಾ ಮೋಹನ್ ಮನೆಯ ಹಿಂದೆ ನಿಲ್ತು. ಅದನ್ನ ಮೋಹನ್ ನೋಡಿದಾಗ ಒಂದು ದೊಡ್ಡದಾದ ಪ್ಲಾಸ್ಟಿಕ್ನ ಟಾರ್ಪೊಲಿನ್ ನೆಲದ ಮೇಲೆ ಹರಡಿತ್ತು. ಆದ್ರೆ ಅಲ್ಲಿದ್ದ ರೋಡ್ ರೋಲರ್ ಅದ್ರ ಮೇಲೆ ಡೋಸಾ ಮಾಡ್ತಿತ್ತು. ಮೋಹನ್ ತನ್ನ ನೌಕರರನ್ನ ಕರ್ಕೊಂಡು ಆ ಜಾಗಕ್ಕೆ ಬರ್ತಾನೆ. ಯಜಮಾನ್ರೆ, ಇದೇನು? ಅಲ್ಲ, ಎಂತ ವಿಷಯ ಇದು? ರೋಡ್ ರೋಲರ್, ದೋಸೆ, ಇದೆಲ್ಲ ಏನು? ಇನ್ಮೇಲಿಂದ ನಮಗೆಲ್ಲರಿಗೂ ಯಾರ ಮನೆಯಲ್ಲೂ ಯಾವುದೇ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಇನ್ಮೇಲಿಂದ ನಾವು ಇಲ್ಲೇ ರೋಡ್ ರೋಲರಿನ ದೋಸೆಯನ್ನ ಮಾಡೋಣ. ಏನು? ನಿಜವಾಗ್ಲೂ? ಇದ್ರಲ್ಲಿ ನಾನು ಎಷ್ಟು ಮುಂದೆ ಹೋಗ್ತೀನಿ ಅಂತ ಯಾರೂ ಅನ್ಕೊಂಡಿರಲ್ಲ. ನೀವೇ ನೋಡ್ತೀರಾ. ಮೊದ್ಲು ನಾವು ದೋಸೆಯ ಹಿಟ್ಟನ್ನ ಮಾಡ್ಬೇಕು. ಆಮೇಲೆ ನಾವು ಈ ದೊಡ್ಡ ಟಾರ್ಪಲಿಗೆ ಅದನ್ನ ಹಾಕ್ಬೇಕು. ಆಮೇಲೆ ಅದ್ರ ಮೇಲೆ ಮಸಾಲೆಯನ್ನ ಹಾಕಿ ಈ ಮಿನಿ ರೋಡ್ ರೋಲರ್ ಆ ಹಿಟ್ಟಿನ ಮೇಲೆ ತಾನಾಗೆ ಸಾಕ್ಬಿಡುತ್ತೆ. ಹಾಗೂ ದೋಸೆ ತಯಾರಾಗ್ಬಿಡುತ್ತೆ. ನಂತರ ಏನಾಯ್ತಂದ್ರೆ ಎಲ್ಲರೂ ಅದನ್ನೇ ಮಾಡಿದ್ರು. ಟಾರ್ಪೊಲಿನ್ ಮೇಲೆ ಹಿಟ್ಟನ್ನ ಹಾಕಿದ್ರು. ಆ ರೀತಿ ಹಿಟ್ಟನ್ನ ಹಾಕಿದ ತಕ್ಷಣ ರೋಡ್ ರೋಲರ್ ಅದ್ರ ಮೇಲೆ ಚಲಿಸೋಕೆ ಶುರುವಾಯ್ತು. ಒಂದೇ ಸಲಿ 10 ಜನರಿಗೆ ಆಗುವಷ್ಟು ಊಟ ತಯಾರಾಗ್ತಿತ್ತು. ಹೀಗೆ ನೋಡ್ತಾ ನೋಡ್ತಾ ಮೋಹನ್ ಒಂದು ದೊಡ್ಡ ಅಂಗಡಿಯನ್ನ ಓಪನ್ ಮಾಡ್ದ. ಹಾಗೆ ಅಲ್ಲಿಗೆ ತುಂಬಾ ಕಡೆಯಿಂದ ಜನ ರೋಡ್ ರೋಲರ್ನ ದೋಸೆಯನ್ನ ತಿನ್ನೋದಕ್ಕೆ ಬರ್ತಾ ಇದ್ರು. ಅದನ್ನ ನೋಡಿ ಆ ಊರಿನ ಜಮೀನ್ದಾರಿಗೆ ತುಂಬಾ ಕೋಪ ಬರುತ್ತೆ. ಪಾಪಿ, ಕಳ್ಳ, ದುಷ್ಟ, ನಿನ್ನ ಮಾತಿನಂತೆ ನೀನು ನಡ್ಕೊಂಡ್ಲಿಲ್ಲ. ನೀನು ನನ್ ಮನೆಗ್ ಬಂದು ನಿನ್ನ ರೋಡ್ ರೋಲರ್ ಅನ್ನ ಕತ್ಕೊಂಡ್ ಹೋಗಿದ್ಯಾ. ನಾನ್ ನಿನಗ್ ಮೊದ್ಲೇ ಹೇಳಿದ್ದೆ, ನೀನ್ ತಗೊಂಡ್ ಹೋಗ್ಬೇಕು ಅಂದ್ರೆ 2 ಪಟ್ಟು ದುಡ್ಡನ್ನ ಕೊಟ್ಟು ಹೋಗ್ಬೇಕು ಅಂತ. ಆದ್ರೂ ನೀನು ನನ್ ಮಾತನ್ನ ಕೇಳಲೇ ಇಲ್ಲ. ತಗೊಳ್ಳಿ ಇದನ್ನ, ನಿಮ್ಮ 2 ಪಟ್ಟು ಜಾಸ್ತಿ ಹಣ ನಿಮ್ಮಿಂದ ನಾನು ತಗೊಂಡಿದ್ನಲ್ಲ ಅದು. ಮತ್ತೆ ಇದನ್ನ ತಗೊಳ್ಳಿ, ರೋಡ್ ರೋಲರಿನ ದೋಸೆ. ಇದನ್ನ ರೋಡ್ ರೋಲರೇ ಮಾಡಿರೋದು. ಅರೆವಾ, ನೀನಂತೂ ನನ್ನನ್ನ ಆಶ್ಚರ್ಯಪಡಿಸ್ಬಿಟ್ಟೆ. ಸದಾ ಕಾಲ ಹೀಗೆ ಖುಷಿಯಾಗಿರು, ತುಂಬಾ ಚೆನ್ನಾಗಿ ಬೆಳೆ. ಈ ರೀತಿಯಾಗಿ ಮೋಹನ್ ತನ್ನ ನೌಕರರನ್ನ ಜೊತೆ ಸೇರಿಸ್ಕೊಂಡು ಒಂದು ದೊಡ್ಡ ರೋಡ್ ರೋಲರ್ ದೋಸಾ ಶೋರೂಮ್ ಅನ್ನ ಓಪನ್ ಮಾಡ್ದ. ಎಲ್ಲರೂ ತಮ್ಗೆ ಇಷ್ಟ ಬಂದ ಹಾಗೆ ಜೀವನ ಮಾಡ್ತಾ ಇದ್ರು, ಖುಷಿಯಿಂದ ತಿಂತಾ ಇದ್ರು. ಎಲ್ಲರ ಜೀವನ ಮೋಹನ್ನ ರೋಡ್ ರೋಲರ್ ದೋಸೆಯಿಂದ ತುಂಬಾನೇ ಸುಧಾರಿಸ್ತು. ಮತ್ತೆ ಎಲ್ಲರೂ ಮೋಹನ್ಗೆ ಆಭಾರಿಯಾಗಿದ್ರು. ಹಾಗೆ ಅವರ ಜೀವನವನ್ನ ಎಲ್ಲರಿಗಿಂತ ಚೆನ್ನಾಗಿ ಸಾಗಿಸ್ತಿದ್ರು.